ಸ್ನೇಹಿತರೆ ನಮಸ್ತೆ. ಇವಾಗ ಹೊಸ್ದಾಗೊಂದು ಯು ಎನ್ ಎ ನಂಬರು ಅಪ್ಡೇಷನ್ ಕೊಟ್ಟಿದ್ದಾರೆ ಪಿ ಎಫ್ ಆಫೀಸಿಂದ. ಸೊ ಯು ಎನ್ ಎ ನಂಬರ್ನ ನೆಕ್ಸ್ಟು ಎಂಪ್ಲಾಯಿಗಳೇ ತೊಗೋಬೇಕು ಅಂತೇಳಿ. ಸೊ ಹಾಗಾಗಿ ಅದನ್ನು ನಾವು ಉಮ್ಯಾಂಗ್ ಆ್ಯಪ್ ಮುಖಾಂತರನೇ ತೊಗೋಬೇಕು. ಸೊ ಬನ್ನಿ ಹಾಗೆ ಯು ಎನ್ ಎ ನಂಬರ್ ಯಾವ ರೀತಿ ತೊಗೊಳ್ಳೋದು ನೋಡೋಣ. ಸೊ ಉಮಂಗ್ ಆ್ಯಪ್ನ ಮೊದಲಿಗೆ ನಾವು ಪ್ಲೇಸ್ಟೋರಲ್ಲಿ ಹೋಗಿ ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಸೊ ಇನ್ಸ್ಟಾಲ್ ಆದಮೇಲೆ ಸೊ ಎರಡು ಆಪ್ಷನ್ ಬರುತ್ತೆ. ಒಂದು ಎಫ್ ಎ ಟಿ ಕೊಡಬೇಕಾಗತ್ತೆ, ಅಂದರೆ ಫೇಸ್ ಅಥೆಂಟಿಕೇಷನ್ ಅಂತ ಕೇಳುತ್ತೆ, ಅದನ್ನು ಕೊಡಬೇಕಾಗತ್ತೆ. ಸೊ ಬನ್ನಿ ಯಾವ ರೀತಿ ಯು ಎನ್ ಎ ನಂಬರ್ನ ತೊಗೊಳ್ಳೋದು, ಫಸ್ಟ್ ಟೈಮ್ ತೊಗೊಳ್ಳೋರು ಅಂತ ನಾನಿಲ್ಲಿ ಗೈಡ್ ಮಾಡ್ತಾ ಹೋಗ್ತೀನಿ ನಿಮಗೆ. ಸೊ ಮೊದಲಿಗೆ ಪ್ಲೇಸ್ಟೋರಲ್ಲಿ ಹೋಗಿ ಉಮಂಗ್ ಆ್ಯಪ್ನ ನೀವು ಡೌನ್ಲೋಡಿಂಗ್ ಮಾಡ್ಕೋಬೇಕಾಗತ್ತೆ. ನಿಮಗೆ ಪ್ಲೇಸ್ಟೋರಲ್ಲಿ ಸಿಗುತ್ತೆ. ಸೊ ಅದಾದ ನಂತರ ಉಮಂಗ್ ಆ್ಯಪು ಇನ್ಸ್ಟಾಲ್ ಆಗುತ್ತೆ. ಇನ್ಸ್ಟಾಲ್ ಆದಮೇಲೆ ಅದನ್ನು ಓಪನ್ ಮಾಡ್ಕೊಳ್ಳಿ. ಸೊ ಬೇರೆ ಆಪ್ಷನ್ ಇಲ್ಲ. ಎಂಪ್ಲಾಯಿಗಳೇ ಯು ಎನ್ ಎ ನಂಬರ್ಗಳನ್ನ ತೊಗೋಬೇಕು ಅಂತೇಳಿ ಪಿ ಎಫ್ ಆಫೀಸಿಂದ ಒಂದು ನೋಟಿಫಿಕೇಷನ್ ಕಳಿಸ್ಕೊಟ್ಟಿದ್ದಾರೆ. ನೆಕ್ಸ್ಟು ಎಂಪ್ಲಾಯಿಗಳೇ ಡೈರೆಕ್ಟಾಗಿ ಯು ಎನ್ ಎ ನಂಬರ್ನ ತೊಗೋಬೋದು. ಸೊ ಬನ್ನಿ ಈಗ ಉಮಂಗ್ ಆ್ಯಪ್ ಇನ್ಸ್ಟಾಲ್ ಆಗಿದೆ, ಅದನ್ನು ಓಪನ್ ಮಾಡೋಣ. ಅದು ಓಪನ್ ಮಾಡಾದಮೇಲೆ ಸೊ ಈ ರೀತಿ ಕೇಳುತ್ತದು ಇನ್ಸ್ಟಾಲೇಷನ್ನು. ಸೊ ನೆಕ್ಸ್ಟ್ ಸ್ಟೆಪ್ಪಿಗೆ ಇನ್ಸ್ಟಾಲ್ ಮಾಡಿ ಗೆಟ್ ಸ್ಟಾರ್ಟೆಡ್ ಕೊಡಿ. ಸೊ ಅದಾದಮೇಲೆ ನಿಮ್ಮ ಫೋನ್ ನಂಬರ್ ಕೇಳುತ್ತೆ. ನಿಮ್ಮದೇನು ಆಧಾರ್ ಕಾರ್ಡಿಗೆ ಲಿಂಕ್ ಮಾಡಿದ್ದೀರಲ್ಲ ಆ ಫೋನ್ ನಂಬರ್ನ ಅಲ್ಲಿ ಎಂಟರ್ ಮಾಡಿ. ಸೊ ಅದಾದ ನಂತರ ಒಂದು ಪಿನ್ ಕೋಡ್ ಕೇಳುತ್ತೆ, ಒ ಟಿ ಪಿ ಕೇಳುತ್ತೆ. ಸೊ ಫೋನ್ ನಂಬರ್ ಹಾಕಿದ್ರೆ ನೆಕ್ಸ್ಟು ನೀವು ಆ್ಯಕ್ಟಿವೇಷನ್ ಮಾಡ್ತಿರೋದ್ರಿಂದ ನಿಮ್ಮದು ಸ್ಟೇಟ್ ಕೇಳಿಸಿದೆ, ಅಂದರೆ ಲೊಕೇಶನ್ ಕೇಳುತ್ತೆ. ಲೊಕೇಶನಲ್ಲಿ ಎಂಟರ್ ಮಾಡಿ ಕೊಟ್ಟಾದಮೇಲೆ ರಿಜಿಸ್ಟ್ರೇಷನ್ ಸಕ್ಸಸ್ಫುಲ್ ಅಂತ ಬರುತ್ತೆ. ಆಲ್ರೆಡಿ ರಿಜಿಸ್ಟರ್ಡ್ ಆಗಿದ್ದರೆ ಆಲ್ರೆಡಿ ರಿಜಿಸ್ಟರ್ಡ್ ಅಂತ ಬರುತ್ತೆ. ಸೊ ಅದಾದಮೇಲೆ ನೀವು ಫೋನ್ ನಂಬರ್ ಹಾಕ್ತೀರಾ. ಫೋನ್ ನಂಬರ್ ಹಾಕಿದ್ಮೇಲೆ ನಿಮ್ಗದು ಜಸ್ಟ್ ಕನ್ಫರ್ಮೇಷನ್ ಕೊಡುತ್ತೆ, ನಿಮ್ಮ ಫೋನ್ ನಂಬರ್ ಕೊಡ್ತೀರಾ. ಅದಾದಮೇಲೆ ವೆರಿಫಿಕೇಷನ್ ಒ ಟಿ ಪಿ ಬರುತ್ತೆ. ಸೊ ಆ ಒ ಟಿ ಪಿನ ನೀವು ಅಲ್ಲಿ ಎಂಟರ್ ಮಾಡಬೇಕಾಗ್ತದೆ. ಸೊ ಎಂಟರ್ ಮಾಡಿದ್ಮೇಲೆ ನೆಕ್ಸ್ಟ್ ಸ್ಟೆಪ್ ಸಬ್ಮಿಟ್ ಕೊಟ್ಟರೆ ನೀವೊಂದು ಹೊಸ ಪಾಸ್ವರ್ಡ್ನ ಜನ್ರೇಟ್ ಮಾಡ್ಕೋಬೇಕಾಗತ್ತೆ. ಅದು 6 ಡಿಜಿಟಲ್ಲಿರುತ್ತೆ. ಫಸ್ಟು ನಿಮ್ಮ ಪಾಸ್ವರ್ಡ್ನ ಸೆಟಪ್ ಮಾಡ್ಕೊಳ್ಳಿ. ಸೊ ಒಂದ್ಸಲ ಎಂಟರ್ ಮಾಡಿ ಮತ್ತು ಅದನ್ನು ಕನ್ಫರ್ಮೇಷನ್ ಸೇಮ್ ಪಿನ್ ನಂಬರ್ ಕೊಟ್ಟರೆ ನಿಮಗೊಂದು ಪಾಸ್ವರ್ಡ್ ಮತ್ತು ಲಾಗಿನ್ ಐ ಡಿಗೆ ಜನ್ರೇಟ್ ಆಗುತ್ತೆ. ಸೊ ಈ ರೀತಿ ಪಿನ್ ಅಪ್ಡೇಟ್ ಆಗಿರುತ್ತೆ. ಸೊ ಅದಾದ ನಂತರ ಮತ್ತೆ ನೀವು ನಿಮ್ಮ ಫೋನ್ ನಂಬರ್ ಕೊಟ್ಟು ಮತ್ತು ನೀವೇನು ಪಾಸ್ವರ್ಡ್ ಜನ್ರೇಟ್ ಮಾಡ್ಕೊಂಡಿದ್ದೀರಲ್ಲ ಸೊ ಅದರಿಂದ ಪಿನ್ ನಂಬರ್ನ ಕೊಟ್ಟರೆ